ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಟೈಮ್ ಈಗ 8:30 ರೀ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ ನಮ್ಮ ಸಂಬಂಧ ಜಳಕ ಆಯಿತು. ಅವನಿಗೆ ರೆಡಿ ಮಾಡ್ತೀನಿ ರೀ ಸಾಲಿಗೆ. ಅವ್ನಿಗೆ ಟಿಫನ್ಗೆ ಅಂತಂದ್ರೆ ಚಪಾತಿ ಮಾಡೀನಿ ರೀ, ಟಮಾಟೆನ ಪಲ್ಯ ಮಾಡೀನಿ ರೀ ಅವ್ನಿಗೆ ಟಿಫನ್ಗೆ. ಮತ್ತು ಅದನ್ನೇ ಮಾಡೀನಪ್ಪ ನಾ ಇವತ್ತು. ಕಡ್ಲಿ ನೆನೆ ಹಾಕಿದವ್ರಿ ಇವತ್ತು ಒಂದಿಷ್ಟು ಕಡ್ಲಿಗಳು ತೆಗಿತೀನಿ ರೀ. ಈಗ ನೆಂದವ ನೋಡ್ರಿ. ಕಡ್ಲಿ ಹೋಗಿದ್ದಾರ ಹಿಂಗೆ ಹುರಿ ಬಿದ್ದಾವ್ರಿ. ಈಗ ತೆಗೆದು ಒಳ್ಳೆ ಒಣಗ್ತೀನಿ ರೀ. ಬ್ಯಾಳಿ ಮಾಡ್ಕೊಳಕ್ಕೆ ನೋಡ್ರಿ ಕಡ್ಲಿ ಬೇಳೆ. ಈಗ ನೋಡ್ರಿ ಕಡ್ಲಿ ಒಣಗ್ತೇವ್ರಿ. ಒಣಗೋಷ್ಟೊತ್ತಿಗೆ ಸಮೂಹ ಹಾಕ್ಬಿಟ್ರಿ ಅಲ್ಲಿ. ಅದಕ್ಕೀಗ ಸಮೂಹ ಬನ್ನಿಗೆ ಕುಡಿಸ್ಲಿಕ್ಕೆ ಹಿಡ್ದಿದ್ರಿ. ಈಗ ಸಮೂಹ ಸಾಲಿಗೆ ಹುರುಗುತ್ತಾನೆ ರೀ. ಸಮೂ ಹೊಂಟಿ ಸಾಲಿಗೆ ಹಾಯ್ ಮಾಡಿ. ಹಾಯ್. ಈಗ ನೋಡ್ರಿ ಒಲಿ ಮ್ಯಾಗ ಭವಾನಿ ಇಟ್ಟೀನಿ. ಇದಕ್ಕೆ ಎಣ್ಣೆ ಹಾಕೊಳತ್ತೀನಿ ಮೆಂತ್ಯ ಪಲ್ಯ ತಾಳ್ಸಕ್ಕೆ. ಗಾಳಿ ನೋಡ್ರಿ ಎಟ್ಟು ಬಿಟ್ಟದ. ಗಾಳಿ ಅಂದ್ರೆ ಗಾಳಿ ರೀ. ನಾ ರೊಟ್ಟಿ ಮಾಡಬೇಕು. ಬೆಳ್ಳುಳ್ಳಿ ಹಾಕೋತೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಅಲ್ರಿ. ಹಣ್ಣಾಗಿದ್ದ ಹಸಿ ಮೆಣಸಿಗೆ ಜಜ್ಜಿಟ್ಟಿನಿ ರೀ. ಅದನ್ನು ಖಾರ ಹಾಕೊಳತ್ತೀನಿ ರೀ. ಉಪ್ಪು ಹಾಕಿ ಜಜ್ಜಿಟ್ಟಿನಿ ರೀ. ಹಸಿ ಮೆಣಸಿಗೆ ಖಾರ. ಈಗ ನೋಡ್ರಿ ಇದು ಮೆಂತ್ಯ ಪಲ್ಯ ಸೋಸಿ ತೊಳೆದ ಚಂದ ಹಿಂಗೆ ಆರಿಟ್ಬಿಟ್ಟಿವ್ರಿ. ಈಗ ಇದೇ ಮೆಂತ್ಯ ಪಲ್ಯನ ಈಗ ಖಾರ ಎಣ್ಣೆ ಒಳಗೆ ಫ್ರೈ ಆಗ್ಯದ್ರಿ. ಫ್ರೈ ಆದ್ಮೇಲೆ ಈ ಮೆಂತ್ಯ ಪಲ್ಯ ಇದಕ್ಕೆ ಹಾಕೊಳಮ್ರಿ. ಹಾಕೊಂಡು ತಿರುವಮ್ರಿ. ಈ ಮೆಂತ್ಯ ಪಲ್ಯ ಒಂದು ಸ್ವಲ್ಪ ತಿರುವಿಲ್ರಿ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ 1-2 ಚಮಚ ಆಗೋಷ್ಟು ಕಡ್ಲಿ ಇಟ್ಟಿರ್ತಾರೆ ರೀ. ಕಡ್ಲಿ ಹಿಟ್ಟು ಹಿಡಿಯುತ್ತೆ ರೀ. ಅಂದ್ರೆ ಮೆಂತ್ಯ ಪಲ್ಯ ಕಹಿ ಆಗಿರ್ತಲ್ರಿ. ಒಂದು ಸ್ವಲ್ಪ ಕಹಿ ಅಂಶ ಬರೋಂಗಿಲ್ಲ ಮತ್ತು ಟೇಸ್ಟ್ ಮಾಡ್ತದೆ. ಈಗ ತಿರುವಂಬ್ರಿ. ಇದು ಗಾಳಿಗೆ ಒಲಿ ಒಂದು ಉರಿ ಹತ್ಲಾರ್ದು ಭಾಳ ಹೇಳಿ ಮಾಡ್ತೀವಿ. ಈಗ ತಿರುಗಬೇಕ್ರಿ ಇದು. ಈಗ ನೋಡ್ರಿ ರೆಡಿ ಐತೆ ನೋಡ್ರಿ ಮೆಂತ್ಯ ಪಲ್ಯ ತಾಳ್ಸೋದ. ಇದ್ರ ಸಂಗಟ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ. ಕಡ್ಲಿ ಟಚ್ ಮಾಡಿದ್ರೆ ಮೆಂತ್ಯ ಪಲ್ಯ ಹಿಂಗೆ ಆಗ್ತದೆ ನೋಡ್ರಿ. ಈ ಕೆಲಸ ಅಂತ ಎಲ್ಲ ಆಗ್ಯದ. ಊಟ ಮಾಡ್ಬೇಕ್ರಿ. ಈಗ ನಾ ಊಟ ಮಾಡಿಲ್ರಿ. ಅವ್ವ ನಾವು ಊಟ ಮಾಡ್ತೇವೆ. ಯಜಮಾನ್ ಮಾಡ್ಕೊಳತ್ರಿ. ಹಾಯ್ ಮಾಡಿಯ. ಹಾಯ್ ಮಾಡು. ಕಲ್ಲೋಡು. ಹಾಯ್ ಹಾಯ್ ಮಾಡಿ ಸಮೃದ್ಧಿ. ಹಾಯ್ ಹಾಯ್ ಹಾಯ್. ಏನು ಒಟ್ಟು ನೀರಾಡಿ ನೀರು ನೋಡ್ರಿ ಹೆಂಗೆ ಸೇಡ್ಸ್ಕೊಂಡು ನಾವು ಮೋತಿ ಎಲ್ಲ ಮಾಡಾಗ್ಯದ. ಇವಾಗ ಕಡ್ಲಿ ನೀರು ಹಾಕಿದ್ನಲ್ರಿ ಇವತ್ತು. ಅದಕ್ಕೆ ಒಂದು ಸ್ವಲ್ಪ ಒಣಗ್ಯವ್ರಿ. ಕಣ್ಣು ನೋಡ್ರಿ ಮಾಡಾಗ್ಬಿಟ್ಟದ. ಅದ್ರಸ್ಲೇಕ ಗೊಳೆ ಮಾಡೀನಿ ರೀ ಒಂದು ಸ್ವಲ್ಪ. ಇವ ಇಷ್ಟ ಬಿಡ್ತೀನಿ ರೀ. ಏನರೇ ಮಳೆ ಹೊಂಡತ್ತಂತಂದ್ರೆ ಮತ್ತೆ ಹುಂಬ್ಲಿಗೆ ಬರ್ತದೆ ರೀ. ಫ್ರೆಂಡ್ಸ್, ನಾನು ನಿನ್ನೆ ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ರೀ. ನಿನ್ನೆ ಲಾಗ್ ಸ್ಟಾರ್ಟ್ ಮಾಡಿದ್ರಿ, ಅಲ್ಲಿಗೆ ಸ್ಟಾಪ್ ಮಾಡ್ದೆ. ಮತ್ತೀಗ ಅದೇ ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ಕತ್ತೀನಿ ರೀ. ಬರ್ರಿ ಹಂಗಿದ್ರೆ ಇವತ್ತಿನ ಬ್ಲಾಗ್ ಒಳಗೆ ಏನು ವಿಶೇಷತೆ ಅದ ಅಂಥೇಳಿ ನೋಡ್ಕೊಂಬರಮಂತ್ರಿ. ಬದ್ನಿಕಾಯಿ ಪಲ್ಯ ಮಾಡ್ಕೊತೀನಿ ರೀ. ಗಡ್ಡೆ ಇದ್ದೂರಿ ಬದ್ನಿಕಾಯಿ ಒಂದು ಸ್ವಲ್ಪ ಬಾಡ್ಯಾವ. ಈ ರೀತಿ ಕಟ್ ಮಾಡಿ ತೊಗೊಂಡಿನ ತೊಳೆದು. ಈ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣವ ರೀ. ಈ ಉಳ್ಳಾಗಡ್ಡಿ ಇನ್ನು ಎದಕ್ಕೆ ಅಂತಂದ್ರೆ ಇಲ್ಲಿ ನೋಡ್ರಿ ಗುಗ್ರಿ ಕಡ್ಲಿ ಗುಗ್ರಿ ಮಾಡ್ತೀನಿ ರೀ. ಅದಕ್ಕೆ ಇಲ್ಲಿ ನೋಡ್ರಿ ಕಡ್ಲಿ ಎಲ್ಲ ನೆನೆ ಇಟ್ಟಿದ್ದೆ. ನೆಂದವ ಮತ್ತೊಂದೊಂದು ಮೊಳಕೆ ಸಮೇತ ಬಂದಾವ ನೋಡ್ರಿ. ಇಲ್ಲಿ ಅಂದರೆ ಕಟ್ಟಿಟ್ರೆ ಚಂದ ಮೊಳಕೆ ಬರ್ತೀವಿ. ನಾನು ಇಟ್ಟಿಲ್ರಿ ಮೊಳಕೆ ಕಾಳು ಬೇಡ ಅಂಥೇಳಿ. ಬರೀ ನನ್ನ ಗುಗ್ರಿ ಮಾಡ್ಬೇಕಲ್ಲತ್ನಲ್ರಿ. ಅದಕ್ಕೆ ನೋಡ್ರಿ ನೆಂದವ ಕಡ್ಲಿ. ಈಗ ಇವು ಇದಕ್ಕೆ ಬೇಕ್ರಿ, ಗುಗ್ರಿಗೆ ಬೇಕ್ರಿ ಇವು. ಅದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ. ಇವು ಗುಗ್ರಿ ಅಂತ ಹೊರಗೆ ಮಾಡ್ತೀನಿ ರೀ. ನಾನು ಸ್ವಲ್ಪ ಕುದ್ರ ಬದ್ನಿಕಾಯಿ ಪಲ್ಯ ಅಂತೂ ರೆಡಿ ಐತ್ರಿ. ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡೀನಿ. ಹೋಳು ಬದ್ನಿಕಾಯಿ ಮಾಡೀನಿ ರೀ. ನೋಡ್ರಿ ಗ್ಯಾಸಿನ ಮ್ಯಾಗ ಬಗೋಣಿ ಇಟ್ಟೀನಿ ರೀ ಗುಗ್ರಿ ಪಣೆ ಹೊಡ್ಲಿಕ್ಕೆ. ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ನೋಡ್ರಿ ಗುಗ್ರಿಗೆ ಎಣ್ಣೆ ಹಾಕೊಂಡೀನಿ ರೀ. ಈ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಒಂದು ಅರ್ಧ ಚಮಚ ಆಗೋಷ್ಟು ಹಾಕೋತೀನಿ ರೀ. ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತೇಳಿ ಸಿಗಬೇಕ್ರಿ. ಈಗ ನೋಡ್ರಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಗ್ಲತ್ತವ್ರಿ. ಉಳ್ಳಾಗಡ್ಡಿ ರೀ ಈ ರೀತಿ ಉದ್ದು ಕಟ್ ಮಾಡಿ ಉಳ್ಳಾಗಡ್ಡಿ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಬೇಕಂದ್ರೆ ಕಡಿಮೆ ತೊಗೊಳ್ಬೇಕು.
ಸ್ವಲ್ಪ ಈಗ ನೋಡ್ರಿ ಉಳ್ಳಾಗಡ್ಡಿ ಕಲರ್ ಪೂರ್ತಿ ಚೇಂಜ್ ಆಗ್ಯಾವ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪೌಡರ್ ಹಾಕೋತೀನಿ ಮತ್ತು ಒಂದು ಸ್ವಲ್ಪ ಮಸಾಲೆ ಮಾರ್ಕೆಟ್ ಗರಂ ಮಸಾಲ ಪುಡಿ ಸ್ವಲ್ಪ ಮತ್ತು 1 ಚಮಚ ಖಾರದ ಪುಡಿ ರೀ. ಗುಗ್ರಿ ಆಗಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಗುಗ್ರಿ ಮಕ್ಕಳು ಅಂತಂದ್ರೆ ಬರೀ ತಿಂತಾರೆ, ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕೊಂಡು ಸ್ವಲ್ಪ ಮಸಾಲೆ ಖಾರ ಒಂದು ಸ್ವಲ್ಪ ಮನೆಯೊಳಗಿಂದ ಗರಂ ಮಸಾಲ ಪುಡಿ ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಇದಿಷ್ಟು ಹಾಕಿಂದ ತಿರುಗಿದ್ಮೇಲೆ ಇದಕ್ಕೆ ನೆನೆ ಇಟ್ಕೊಂಡು ಒಂದು ಸ್ವಲ್ಪ ತೊಳ್ಕೊಂಡು ಕುಡಿದ್ರಿ. ಮತ್ತೊಂದು 2 ನೀರಿನಾಗ ನೆಂದವಲ್ರಿ ಅದು ತೊಳೆದಿಟ್ಟ ಈಗ ಇದಕ್ಕೆ ಹಾಕೊಂಡು ಚಪಾತಿ ಜೊತೆ ಬೇಕಾದ್ರೂ ಇರ್ಬೋದು, ರೊಟ್ಟಿ ಜೊತೆ ಮತ್ತು ಅನ್ನ ಜೊತೆ ಬರೆಯೋದು ಹಾಗೆ ತಿನ್ಬೋದು. ಮಸ್ತ ಬೇಕಾದ್ರೆ ಇದೆಲ್ಲ ಮಸಾಲೆ ನೋಡ್ರಿ ಎಷ್ಟಾಯ್ತು. ಕುದಿಲಕ್ಕ ನೀರು ಹಾಕೋಬೇಕು. ಯಾಕಂದ್ರೆ ಹಸಿ ಹೋಗಲ್ಲ ಗುಗ್ರಿ ನೆನೆ ಹಾಕಿದವರು ಬರೀ ಅದಕ್ಕೆ ಕುದಿಲಿಕ್ಕೆ ನೀರು ಹಾಕಿದ್ರೆ ನೀರು ಹಾಕೊಂಡು ಇಲ್ಲ ಟೇಸ್ಟ್ ಬೇಕು ಅದನ್ನ ನೋಡ್ಕೊಂಡು ನೀರನ್ನ ಹಾಕೋದು. ಗ್ಯಾಸಿನ ಮ್ಯಾಗ ಅಂತಂದ್ರೆ ನೀರು ಜಾಸ್ತಿ ಬೇಕಾಗ್ತವ್ರಿ. ಅದೇ ನಾವು ಒದಿ ಮ್ಯಾಗ ಆದ್ರೆ ಇಷ್ಟು ನೀರೇ ಬೇಕಾಗಲ್ಲ. ಈಗ ಚಂದತ್ನಾಗಿ ಒಂದು 15 ನಿಮಿಷ ಕುದ್ದು ಬಿಡ್ತಾವ್ರಿ. ಯಾಕಂದ್ರೆ ನೆಂದಿವಲ್ರಿ, ತಡ ಆಗಲ್ರಿ ಕುದಿಲಾಕ. ಅದೇ ನಾವು ಪುಟ್ಟ ಕಡ್ಲಿ ಹಾಕಿದೆವು ಅಂತಂದ್ರೆ 1 ಗಂಟೆ ಬೇಕು ರೀ ಕುದಿಲಾಕ. ನೆನೆ ಇಟ್ಟು ಮಾಡಿದೆವು ಅಂತಂದ್ರೆ ತಡ ಆಗ್ತಲ್ರಿ. ಈಗ ಒಂದು 15 ನಿಮಿಷ ಕುದಿಲ್ರಿ. ಈಗ ನೋಡ್ರಿ, ಈಗ ಏನಂತಾರ್ರಿ ಕಡ್ಲಿ ಗುಗ್ರಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದ್ರಿ ಎಷ್ಟು ಸೂಪರಾಗಿ ಬಂದಾವ ಅಂತ ಹೇಳಿ. ನೋಡ್ರಿ ಗುಗ್ರಿ ತಿರ್ಲಕತ್ರ ಹೇಳಂಗಿಲ್ರಿ, ಅಷ್ಟ ಟೇಸ್ಟ್ ಆಗಿರ್ತಾವ್ರಿ. ಮತ್ತು ಇದ್ರ ಜೊತೆ ಅನ್ನ, ಚಪಾತಿ, ರೊಟ್ಟಿ ಎಲ್ಲ ಜೊತೆನೂ ತಿನ್ಬೋದ್ರಿ. ನೀವು ಹಾಗೇನು ತಿನ್ಬೋದ್ರಿ. ಮಕ್ಕಳು ಅಂತರ ಹಾಗೆ ತಿಂತಿರ್ತಾರ್ರಿ, ಅಷ್ಟು ಮಸ್ತ್ನಾಗಿರ್ತಾವ. ನೋಡ್ರಿ ಎಷ್ಟು ಮಸ್ತ್ನಾಗಿ ಬಂದಾವು. ಈಗ ನೋಡ್ರಿ ಒಂದು ಬರ್ತಡೇ ಅದ ರೀ, ಬರ್ತಡೇ ವಿಶ್ ಮಾಡಮ್ರಿ. ನರುಣಾ ಲಿಂತ್ರಿ ಅಕ್ಕವ್ರು ಕಮೆಂಟ್ ಮಾಡಿ ಹೇಳ್ಯಾರಿ ಅವ್ರ ಮಗಳು ಬರ್ತಡೇ ಅಂತ್ರಿ. ಅವ್ರ ಮಗಳ ಹೆಸರು ಬಂದುಬಿಟ್ಟು ಶಶಿಕಲಾ ಅಂತ. ಶಶಿಕಲಾ ಪುಟ್ಟ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಈಗ ನೋಡ್ರಿ ಗುಗ್ರಿ ಮಾಡಿದವಲ್ರಿ, ಗುಗ್ರಿ ಬದ್ನಿಕಾಯಿ ಪಲ್ಯ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗಿದ್ರಿ ಪಾ ಇವತ್ತಂದ್ರೆ ಊಟ. ಮತ್ತು ರೊಟ್ಟಿ ಚಪಾತಿ ಮಾಡ್ಬಾರ್ದಂತ ಅಂದ್ಕೊಂಡಿದ್ದೇವ್ರಿ. ಆದ್ರೆ ಮತ್ತು ಯಜಮಾನ್ರು ಬುದ್ಧಿ ಕಟ್ಟದ ಹೊಲಕ್ಕೆ ಚಪಾತಿ ಮಾಡ್ರಿ ಅಂತಂದ್ರಿ. ಅದಕ್ಕೆ ಮತ್ತೆ ಚಪಾತಿ ಮಾಡಿದ್ರಿ. ಅದ್ರ ಜೊತೆ ಚಪಾತಿ ಜೊತೆ ಅಂತೂ ಗುಗ್ರಿ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ರೀ. ಗುಗ್ರಿ ಬದ್ನಿಕಾಯಿ ಪಲ್ಯ ಚಪಾತಿ ಊಟ ಅಂತೂ ಮಸ್ತ್ನಾಗೈತ್ರಿ. ಎಲ್ಲರೂ ಊಟ ಮಾಡಿದೆವ್ರಿ. ಅಂದರೆ ಯಜಮಾನ್ರು ಹೊಲಕ್ಕೆ ಹೋಗಿರಿ, ಆ ಕಡೆ ಬುತ್ತಿ ಕಟ್ಕೊಟ್ಟಿನಿ ರೀ ಅವ್ರಿಗೆ. ನಾನು ಊಟ ಮಾಡಿದೆವು. ಸಮ್ಮು ಅಂತೂ ಸಾಲಿ ಹೋಗ್ಯಾನ್ರಿ. ಇವತ್ತು ಶನಿವಾರ ರೀ, ಇವತ್ತು ಟಿಫನ್ ಒಯ್ಯಂಗಿಲ್ಲ ರೀ, ಶನಿವಾರಕ್ಕೊಮ್ಮೆ. ಹಾಗಾಗಿ ಸಮ್ಮು ಟಿಫನ್ ಏನು ಒಯ್ದಿಲ್ಲ ರೀ, ಮನೆಗೆ ಊಟ ಮಾಡ್ಕೊಂಡು ಹೋಗ್ಯಾನ ಅಷ್ಟೇ. ಅನ್ನ ಬದ್ನಿಕಾಯಿ ಪಲ್ಯ ಉಂಡು ಹೋಗ್ಯಾನ ರೀ. ಗುಗ್ರಿ ಅಂತೂ ಸಮ್ಮು ತಿಲಿಲ್ಲ ರೀ ಹೊಲ ಅಂತಂದ್ರಿ. ಬದ್ನಿಕಾಯಿ ಪಲ್ಯ ಒಂದು ಸ್ವಲ್ಪ ಅನ್ನ ಊಟ ಮಾಡ್ಕೊಂಡು ಹೋಗ್ಯಾನ ರೀ ಅವ. ಇನ್ನೇನು 1 ಗಂಟೆಗೆ ಬರ್ತಾನೆ ರೀ ಸಮ್ಮುನು. ಮತ್ತು ಫ್ರೆಂಡ್ಸ್, ಈಗ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ವಿಷಯ ಏನಪ್ಪ ಅಂತ ಗೊತ್ತಾಗಿರ್ತದೆ ರೀ. ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿ ಡೇಟ್ನು ನಿಮಗೆ ಗೊತ್ತದ. ಅಂದ್ರೆ 24ನೇ ತಾರೀಕು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯ್ತಲ್ರಿ. ಅಂದ್ರೆ ಕರೆಕ್ಟಾಗಿ ಜೂನ್ 24ಕ್ಕೆ ಅಂದ್ರೆ ನನಗೆ ಅವತ್ತಿನ ದಿವಸ
ಒಂದು ದೊಡ್ಡ ಗಿಫ್ಟ ಬಂತ್ರಿ. ಏನು ಗಿಫ್ಟ್ ಅಂತೇಳಿನ ನಾನು ಇವತ್ತಿನ ವೀಡಿಯೋಸ್ನೊಳಗೆ ಶೇರ್ ಮಾಡ್ಕೊಳಕತ್ತೀನಿ ರೀ. ಯಾಕಂದ್ರೆ ಆ ಗಿಫ್ಟ್ ಸಲುವಾಗಿ 2 ತಿಂಗಳಿಂದ ಕಾಯ್ಲಿಕತ್ತಿದ್ರಿ ನನ್ನ 2 ತಿಂಗಳದ ಗಿಫ್ಟ. ಅದು ಭೀ ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನೇ ಬಂತ್ರಿ. ಅದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ನಮಗಂತ್ರ ಯಜಮಾನ್ರಿಗಾಯ್ತು ನಮಗಾಯ್ತು ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಅದ್ರ ಸಲುವಾಗಿ ಕಾಯ್ಲಿಕತ್ತಿದ್ದೇವ್ರಿ ನಾವು ಬರುತ್ತೋ ಇಲ್ಲೋ ಅಂತ ಹೇಳಿ. ಆದ್ರೆ ಬಂದೇ ಬಿಡುತ್ತೆ ಅವತ್ತು. ಅದು ಭೀ ಎಂಥ ದಿನ ಅಂತೀರ್ರಿ, ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನ ಬತ್ರಿ. ಅವತ್ತು ನಾನು ಕೇಕ್ ಸಮೇತ ಮಾಡಿದ್ನಲ್ರಿ. ಕೇಕ್ ಮಾಡಿದ ದಿನಾನ ಬಂತ್ರಿ ಅದು. ಒಂದು ಮೆಸೇಜ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟೆವ್ರಿ ಮನೆಯವರೆಲ್ಲ. ಯಾಕಂದ್ರೆ ಅದು ಏನೋ ಗೊತ್ತಿಲ್ಲ, ಅದು ಬರ್ತದೆ ಅನ್ನೋ 1-2 ದಿವಸಕ್ಕಿಂತ ಮೊದಲು ಅಷ್ಟೊಂದು ಖುಷಿ ಆಗ್ಬಿಡ್ತಾರೆ ನಮ್ಗೆ, ಬರ್ತದಲ್ಲಪ್ಪ ಅಂಥೇಳಿ. ಅಂದ್ರೆ ನಾವು ಪಟ್ಟಿದ್ದ 1 ತಿಂಗ್ಳು ಕಷ್ಟಕ್ಕೆ ಫಲ ಸಿಗ್ತದಲ್ಲಪ್ಪ ಅಂತ ಅನ್ನೋ ಒಂದು ಖುಷಿ ಇರ್ತದೆ ರೀ. ಅದು ಏನು ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿರೋದಪ್ಪ ಅಂತಂದ್ರೆ ರೀ ಫ್ರೆಂಡ್ಸ್, ನಂದು ಯೂಟ್ಯೂಬ್ಲಿಂದ ಪೇಮೆಂಟ್ ಅಂತೂ ಬರ್ತಿತ್ತಲ್ರಿ, ತಿಂಗಳ ಬರ್ತಿದ್ರಿ ಇಲ್ಲಿವರೆಗೂ. ಆದ್ರೆ ನನಗೆ ಹೋದ ತಿಂಗಳು ಯಾಕೋ ಗೊತ್ತಿಲ್ಲ ರೀ, 2 ತಿಂಗಳ ಪೇಮೆಂಟ್ ಒಟ್ಟು ಬಂದಿರಲಿಲ್ಲ ರೀ. ಅಂದ್ರೆ 2 ತಿಂಗಳ ಪೇಮೆಂಟ್ ಬಂದಿರಲಿಲ್ಲ ರೀ. ಹೋದ ತಿಂಗಳ ಪೇಮೆಂಟ್ ಬಂದಿರಲಿಲ್ಲ ರೀ ನನಗೆ. ಅಂದ್ರೆ ಕರೆಕ್ಟಾಗಿ 23-24 ತಾರೀಕಿಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರ್ತದೆ ರೀ. ಆದರೆ ನನಗೆ ಬಂದಿರಲಿಲ್ಲ ರೀ ಈ ಹೋದ ತಿಂಗಳ ಪೇಮೆಂಟ್. ಅಂದರೆ 2 ತಿಂಗಳಿಂದ ಪೇಮೆಂಟ ಬಂದಿರಲಿಲ್ಲ ರೀ. ಅದಕ್ಕೆ ನನಗೆ ಈ ಜೂನ್ 24ನೇ ತಾರೀಕು ಅವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿನೂ ಹೌದ್ರಿ. ಮತ್ತು ಅವತ್ತು ನನಗೆ ಖುಷಿ ವಿಷಯ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಂತು ರೀ ನನಗೆ. ಅವತ್ತು ಭಾಳ ಅಂದ್ರೆ ಭಾಳ ಖುಷಿ ಆದೇವ್ರಿ ನಾವಂತೂ. ಯಾಕಂದ್ರೆ 2 ತಿಂಗಳಿಂದ ಕಾಯ್ಲಿಕತ್ತಿದ್ದೇವೆ ರೀ. ಯಾಕಂದ್ರೆ ಪ್ರತಿ ತಿಂಗಳು ಅದು ಎಷ್ಟ ಬರಲಿ ಪೇಮೆಂಟ್ ಬಂದ್ರೆ ಭಾಳ ಅಂದ್ರೆ ಭಾಳ ಖುಷಿಯಾಗಿರ್ತದೆ ರೀ. ಅಂತೂ ಬಂತಪ್ಪ ಅಂತೇಳಿ. ಆದ್ರೆ ಬರದೇ ಇದ್ದಾಗ ಭಾಳ ಅಂದ್ರೆ ಭಾಳ ದುಃಖ ಆಗ್ತದೆ ರೀ. ಬರಲಿಲ್ಲಪ್ಪ ಈ ತಿಂಗಳು ಅಂಥೇಳಿ. ಹಾಗಾಗಿ 2 ತಿಂಗಳಿಂದ ಕಾಯ್ಲಿಕತ್ತಿದ್ರಿ ನಾನು. ಆದ್ರೆ ಅವತ್ತು ನಮ್ದು ಆ್ಯನಿವರ್ಸರಿ ದಿನ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ಗೆ. ಇದೆಲ್ಲ ಕೂಡ ಸಾಧ್ಯ ಆಗಿದ್ದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದಲಿಂತ್ರಿ ಫ್ರೆಂಡ್ಸ. ನಾನು ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ರಿ, ಆದರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಲಿಂತ ಯೂಟ್ಯೂಬ್ ಪೇಮೆಂಟ್ ಬಂದ್ರಿ. ಅದಕ್ಕೆ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ ನೋಡ್ರಿ. ಅದೇ ಖುಷಿನ ನಿಮ್ಮ ಜೊತೆ ಹಂಚ್ಕೊಳತ್ತೀನಿ ರೀ. ಇದ್ರ ಬಗ್ಗೆದಾಗ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡ್ರೆ 2-3 ದಿವಸ ನನಗೆ ವೀಡಿಯೋಸ್ ನನಗೆ ಒಂದು ಸ್ವಲ್ಪ ನೆಗಡಿ ಅದು ಬಂದು ಆರಾಮ ಬೇರೆ ಇರಲಿಲ್ಲ ರೀ. ಅದ್ರಾಗ ನನ್ನ ಮೊದಲ ವೀಡಿಯೋಸ ಶೂಟ್ ಮಾಡಿ ಇಟ್ಟಿದ್ದು ರೀ, ಅದನ್ನು ಎಡಿಟ್ ಮಾಡಿ ಹಾಕಿನಿ ರೀ ನಾನು ಅದೇ ವೀಡಿಯೋಸ. ಹಾಗಾಗಿ ಇದನ್ನು ಹಂಚ್ಕೊಳ್ಳೋದಾಗಿರಲಿಲ್ಲ ರೀ. ಅದಕ್ಕೆ ಈ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು ರೀ ಇವತ್ತು. ಯಾಕಂದ್ರೆ ಏನೋ ಖುಷಿ ವಿಷಯ ಇರಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಹಾಗಾಗಿ ಇದನ್ನು ವಿಷಯನ ಹೇಳ್ಕೊಂಡ್ರೆ ಇದು ಅಂತ ಅನ್ನಿಸ್ತು ರೀ ನನಗೆ. ಅದಕ್ಕೆ ಹೇಳ್ಕೊಂಡ್ರಿ ಫ್ರೆಂಡ್ಸ. ಇಲ್ಲಿವರೆಗೂ ನಾನು ಯೂಟ್ಯೂಬ್ ಪೇಮೆಂಟ ತೊಗೊಳಕತ್ತೀನಿ ತಿಂಗಳ ಅಂದ್ರೆ ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಂತ್ರಿ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ ಸದಾಕಾಲ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ರೇನ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗೋದ್ರಿ. ಪ್ರತಿಯೊಬ್ಬ ಯೂಟ್ಯೂಬರ್ ಮುಂದೆ ಬರ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕ್ರಿ. ನಿಮ್ಮ ಸಪೋರ್ಟ್ ಇರ್ಲಿಕ್ಕಂತಂದ್ರೆ ಯಾರು ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲರಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮಂಥ ಯೂಟ್ಯೂಬರ್ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ ರೀ ನಾನು. ಮತ್ತು ಫ್ರೆಂಡ್ಸ, ಯೂಟ್ಯೂಬ್ ಪೇಮೆಂಟ ಎಷ್ಟು ಬಂತಪ್ಪ ಅಂತ ಹೇಳ್ರಿ, ಅದನ್ನು ಹೇಳಬೇಕಲ್ರಿ. ಯಾಕಂದರೆ ನಾನು ವೀಡಿಯೋಸ್ ಮಾಡಿದ್ದೀನಿ ಅಂದಮೇಲೆ ಅದನ್ನು ಹೇಳಬೇಕ್ರಿ. ಹಾಗಾಗಿ ನಂದು ಈ 2 ತಿಂಗಳ ನಿಂತಿದ್ರು ಕೂಡ ಪೇಮೆಂಟ ಎಷ್ಟು ಬಂದದ ಅನ್ನೋದನ್ನು ಇವತ್ತಿನ ವೀಡಿಯೋದೊಳಗೆ ಹೇಳ್ಕೊಡಕತ್ತೀನಿ ರೀ. ಏನಪ್ಪ ಅಂತಂದ್ರೆ ರೀ, ಒಂದು 3,000 ರೂಪಾಯಿಗೆ ಒಂದು ಸೀರೆಪ್ಪ ಅಂತಂದ್ರೆ ಒಂದು 4 ಸೀರೆ ತೊಗೊಳೋಷ್ಟ ಯೂಟ್ಯೂಬ್ ಪೇಮೆಂಟ್ ಬಂದ್ರಿ. ಯಾಕಂದ್ರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಇಷ್ಟ ಪೇಮೆಂಟ್ ಬಂದದ ಅಂತ ಹೇಳಂತೂ ಹೇಳಂಗಿಲ್ಲ ರೀ. ಹಾಗಾಗಿ ಒಂದು 3,000 ರೂಪಾಯಿಗೆ ಒಂದು ಸೀರೆ ಅಂತಂದರೆ 4 ಸೀರೆ ತೊಗೋಬೋದು ನೋಡ್ರಿ ನಾನು ಈ ಯೂಟ್ಯೂಬ್ ಪೇಮೆಂಟ್ ಒಳಗೆ. ಅಂದರೆ 2 ತಿಂಗಳ ಸ್ಟಾಪ್ ಆಗಿದ್ದು ಯೂಟ್ಯೂಬ್ ಪೇಮೆಂಟ್ ಒಳಗೆ 4 ಸೀರೆಗಳನ್ನ ತೊಗೊಳೋಷ್ಟ ಯೂಟ್ಯೂಬ್ ಪೇಮೆಂಟ್ ಬಂದು ನೋಡ್ರಿ. ಇದ್ರ ಮೇಲೆ ನೀವು ಗೊತ್ತು ಮಾಡ್ಕೋರಿ. ಅಂದ್ರೆ ನನಗೆ ಯೂಟ್ಯೂಬ್ ಪೇಮೆಂಟ ಎಷ್ಟು ಬಂತ ಅಂತ ಹೇಳಿ ನಾನಂತೂ ಹೇಳಂಗಿಲ್ಲ ರೀ ಯೂಟ್ಯೂಬ್ ರೂಲ್ಸ್ ಪ್ರಕಾರ. ಹಾಗಾಗಿ ನಾವು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಯಾವುದಾದ್ರೂ ಒಂದು ವಸ್ತು ಮೇಲೆ ಹಾಕಿ ಅಷ್ಟೇ ಹೇಳ್ಬೇಕು ರೀ. ಹಾಗಾಗಿ ನಾನು ಈ ಸೀರೆ ಮೇಲೆ ಹಾಕಿ ಹೇಳತ್ತಿರೋದ್ರಿ. ಯೂಟ್ಯೂಬ್ ಪೇಮೆಂಟ್ಲಿಂದ ನಾನು ಒಂದು 4 ಸೀರೆಗಳ 3,000 ರೂಪಾಯಿಗೆ ಒಂದಿರೋದ 4 ಸೀರೆ ತೊಗೊಳಷ್ಟು ಬಂದ್ರಿ. ಇದೇ ನಮಗೆ ಖುಷಿ ರೀ ಈಗ. ಯಾಕಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ಎಷ್ಟ ಬರಲಿ ಎಷ್ಟ ಬಿಡ್ರಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಗಳಿಸಿವಲ್ರಿ, ಅದು ಒಂದೇ ಮುಖ್ಯ ರೀ. ಹಾಗಾಗಿ ಎಷ್ಟ ಬಂದರೂ ಕೂಡ ಖುಷಿ ರೀ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ರೆ ಇದಕ್ಕಿಂತ ಜಾಸ್ತಿನೂ ಬರ್ಬೋದ್ರಿ ಇನ್ನು ಮುಂದೆ ಅಂಥೇಳಿ ಅನ್ಕೊಂಡಿನಿ ರೀ. ನಿಮ್ಮ ಸಪೋರ್ಟ್ ಮಾತ್ರ ಸದಾಕಾಲ ನಮ್ಮ ಮ್ಯಾಗ ಹಿಂಗೆ ಇಲ್ಲ ಅಂತ ಕೇಳ್ಕೊತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನೋಡಿರೋ ಅಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ.